ಡೈಲಿ ಬೆಳಗ್ಗೆ 9ಕ್ಕೆ ಕೇಳವು ನಾನು ಇವತ್ತು ಯಾಕೋ ಜಲ್ದಿ 7:30ಗೆ ಎದ್ದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಒಂದು ವೀಕೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡೀವಿ ಮನೆಯಾಗಿನವರೆಲ್ಲರೂ. ಸೊ ನಾನು ಜಲ್ದಿ ಬೆಳಗ್ಗೆ ಎದ್ದೆ 7:30 ಆಗಿತ್ತು ನೋಡ್ರಿ. ಇವಾಗ ನೀವು ನೋಡ್ಬೋದು ಟೈಮ್. ಎದಕ್ಕೆ ನಮ್ಮ ಸಿಂಬಾ ನನ್ನ ಸಂಬಂಧ ವೆಯ್ಟ್ ಮಾಡೋದಿದ್ದ. ಸೊ ಅವ್ನಿಗೆ ನಾನು ಹೊರಗೆ ಪಾಟಿ ಮತ್ತು ಯೂರಿನಿಗೆ ಹೊರಗೆ ಕರ್ಕೊಂಡು ಹೋಗ್ಬೇಕಿತ್ತು ರೀ. ಸೊ ಅವ್ನ ಕಟ್ಟಿದ್ನಲ್ಲ ಅಲ್ಲಿಂದ ಬೆಚ್ಕೊಂಡು ಹೊರಗೆ ಕರ್ಕೊಂಡು ಹೊಂಟಿರಿ ನಾನು. ನೋಡ್ರಿ ಎಷ್ಟು ಫಾಸ್ಟ್ ಹೊಂಟಾನ ಓಡಿ. ಹೋದ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ನಿಂತ, ಮತ್ತು ನಾನು ನೋಡಿ ಮತ್ತು ಸ್ವಲ್ಪ ಮುಂದೆ ಹೋಗಿ ನಿಂತಾರಿ. ಜಾಗ ಹುಡ್ಕತ್ತಾನೆ ಫಸ್ಟ್ ಯೂರಿನ, ಆಮೇಲೆ ಪಾಟಿ ಮಾಡ್ತಾನೆ ರೀ ಅವ. ನೋಡಿರಿ ನೀವು ಕ್ಲೈಮೇಟ್ ಎಷ್ಟು ಚಲೋ ಐತಿ ಇವತ್ತು, ನೀವು ನೋಡ್ಬೋದು ಕ್ಲೈಮೇಟ್. ಹಾಗೆ ಎಲ್ಲ ಮುಗಿಸ್ಕೊಂಡು ಅವನ್ನೆಲ್ಲ ಕೆಲಸ ಮುಗಿಸಿ ಬಂದೆ ರೀ. ಮತ್ತು ಕಟ್ಟಿ ಬಂದು ಪಟ 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 ಬ್ರಷ್ ಮಾಡಿದೆ. ಬ್ರಷ್ ಮುಗಿಸ್ಕೊಂಡೆ ಹೊರಗೆ ಬಂದೆ ರೀ. ನೋಡಿರಿ ನಮ್ಮ ಮಮ್ಮಿ ಅಡುಗೆ ಮನೆಯಾಗ ಏನೋ ಕೆಲಸ ಮಾಡತ್ತಾರೆ. ಅವ್ರಂತ್ರಿ ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಸ್ನಾನ ಅದು ಮುಗಿಸ್ಕೊಂಡು ರೆಡಿ ಆಗ್ಯಾರಿ. ಅವ್ರು ಮೇ ಬಿ ನನಗೀಗ ಟೀ ಮಾಡಿಕೊಡತ್ತಾರೆ. ಯಾಕಂದ್ರೆ ನನಗೆ ಡೈಲಿ ಬೆಳಿಗ್ಗೆ ಎದ್ಕೊಳ್ಳಿ ಬ್ರಷ್ ಆದ್ಕೊಳ್ಳೆ ನಾನು ಫಸ್ಟ್ ಟೀ ಕುಡಿತೇನೆ. ಸೊ ಟೀ ತಂದು ಕೊಟ್ಟು ಹಂಗೆ ಒಂದಿನ ಹೇಳಿದ್ರಿಪ್ಪ. ಏನಂತ ನೋಡಿದ್ರೆ ನಾನು ಲೈಟ್ ಹಂಗೆ ಬಿಟ್ಟು ಬಂದಿದ್ದೆ. ಸೊ ಲೈಟ್ ಯಾಕೆ ಆಫ್ ಮಾಡಿಲ್ಲ ಅಂತ ಹೇಳಿಕಾಸ ಲೈಟ್ ಹೋಗಿ ಅವರ ಮತ್ತು ಆಫ್ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ಇವತ್ತಿಂದ ಈ ಲಾಗ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ನಾನು ಒಂದು ಪ್ಲೇಸಿಗೆ ಹೊಂಟೀನಿ. ಏನು ಅನ್ಕೋಬೇಡ್ರಿ ಮತ್ತೆ ಕಾರ್ ಮಾಡ್ಕೊಂಡ ನೀವು ಅಂತೇಳಿ. ಬೇರೆ ಪ್ಲೇಸ್, ಈ ಪ್ಲೇಸ್ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡಿನಿ. 100% ಆಗ್ತೈತಿ. ಯಾಕಂದ್ರೆ ನಾನೊಂದು ಅಂಥ ಪ್ಲೇಸಿಗೆ ಹೊಂಟೇನ್ರಿ ಇವತ್ತು. ಅದು ನೀವು ನೋಡಿರ್ತೀರಿ, ಬಟ್ ಈ ಸೀಸನ್ದಾಗ ನೀವು ಅದನ್ನ ನೋಡಿರ್ಕಿಲ್ಲ ಅಂತ ಅನ್ಕೋತೀನಿ. ಬಟ್ ನಾನು ನಿಮ್ಗೆ ಇವತ್ತು ಹೋಗಿ ಆ ಪ್ಲೇಸ್ ಯಾವ್ದಂತ ತೋರಿಸ್ತೀನಿ. ಬರ್ರಿ ಹಂಗೆ ಹೋಗ್ಬಿಡಲ್ಲ. ಸೊ ನಾನು ಜಲ್ದಿ ರೆಡಿಯಾಗಿ ಮೇಲೆ ನನ್ನ ರೂಮಿಂದ ಕೆಳಗೆ ಹಾಲಿಗೆ ಬಂದೆ ರೀ. ಹಾಲಿಗೆ ಬಂದು ನಮ್ಮ ಸಿಂಬಾನ ಹಳೆ ಮನೆಯಾಗೆ ಕಟ್ಟಿದೆ. ಯಾಕಂದ್ರೆ ಇವತ್ತು ನಾವು ಮನೆಯಾಗೆ ಯಾರೂ ಇರೋದಿಲ್ಲ. ಹಂಗೆ ಪಟ ಪಟ ಮನೆಯೂ ಲಾಕ್ ಮಾಡಿದ್ವಿ ರೀ. ಲಾಕ್ ಮಾಡಿ ನಮ್ಮ ಪಪ್ಪ ಮಮ್ಮಿ ಆಲ್ರೆಡಿ ಕಾರೊಳಗೆ ಹೋಗಿ ಕುಂತಿದ್ರು. ಸೊ ನಾನು ಡ್ರೈವ್ ಮಾಡ್ಕೊತ ಧಾರವಾಡ ಕಡೆ ಹೊಂಟಿವಿ ರೀ. ನೀವು ನೋಡ್ಬೋದು ರೀ, ನಾವೆಲ್ಲ ಧಾರವಾಡಗೆ ರೀಚ್ ಆಗೇವಿ. ಈ ನಮ್ಮ ಧಾರವಾಡ ಓಲ್ಡ್ ಬಸ್ ಸ್ಟ್ಯಾಂಡ್. ಹಿಂಗೆ ಸ್ಟ್ರೇಟ್ ಹೋಗ್ಬೇಕ್ರಿ ನಾವಿವಾಗ. ಇಲ್ಲಿ ಒಂದು ಟ್ವಿಸ್ಟ್ ಇತ್ರಿಪ್ಪ. ಅದೇನಂದ್ರೆ ನಮ್ಮ ಕಾರ್ ನಾವು ಇಟ್ಟು ಕಾಸ ನಮ್ಗೆ ಧಾರವಾಡಿಂದ ನಮ್ಮ ಅಕ್ಕ ಮತ್ತು ನಮ್ಮ ಮಾವನೂ ಬರತ್ತಿದ್ರಿ ನಮ್ಮ ಜೊತೆ ಟ್ರಿಪ್ಪಿಗೆ. ಸೊ ನಾವು ಕಾರ್ ನಮ್ದಲ್ಲಿಟ್ಟು ನಮ್ಮ ಮಾವನ ಕಾರ್ ಒಳಗೆ ಅವ್ರದ್ದು ಇನೋವಾ ಐತ್ರಿ. ಇನೋವಾ ತೊಗೊಂಡು ಹೊರಟ್ವಿ. ಹಂಗೆ ಹೋಗ್ತಾ ಇನ್ನೇನು ಹುಬ್ಳಿ ರೀಚ್ ಹಾಕಿದ್ವಿ ರೀ. ಅಷ್ಟೊತ್ತಿಗೆ ನಮ್ಗೆ ಪೊಲೀಸ್ ಒಬ್ರು ನೀವು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತೇಳಿ ಕಾಸ ಗಾಡಿ ಸ್ಟಾಪ್ ಮಾಡಿಸಿ ಫೈನ್ ಹಾಕಿದ್ರಿಪ್ಪ. ಮತ್ತು ಫೈನ್ ಕಟ್ಟಲೇಬೇಕ್ರಿ. ರೂಲ್ಸ್ ಬ್ರೇಕ್ ಮಾಡೇ ಬಂದಾಗ ಫೈನ್ ಕಟ್ಟಲೇಬೇಕಲ್ಲ. ಸೊ ಹಂಗೆ ಸ್ವಲ್ಪ ಮಾತಾಡ್ಕಾಸ ಅವ್ರ ಜೊತೆ ಫೈನ್ ಕಟ್ಟಿದ್ವಿ. ಫೈನ್ ಕಟ್ಟಿವಿ. ಹಂಗೆ ಹೈವೇಗೆ ಬಂದ್ವಿ. ಹುಬ್ಳಿ ಬೆಂಗಳೂರು ಹೈವೇ ರೀ ಇದೆ. ಹಂಗೆ ನಾನು ಸ್ವಲ್ಪ ನಂದು ವಿಡಿಯೋ ಮಾಡಿಕೊಂಡೆ. ನಾನು ನಮ್ಮ ಹಳೆ ಅಂದೆ. ನೋಡ್ರಿ ನಮ್ಮ ಹೀರೋ ಹೆಂಗೆ ಕುಂತಾನ. ಹಂಗೆ ಹೊಂಟಿವಿ ರೀ ನಾವು ಇವಾಗ. ಸೊ ಹೋಗ್ತಾ ನಮಗೆ ಫಸ್ಟ್ ಸಿಕ್ಕಿದ ಊರು ಮುಂಡಗೋಡ. ನೋಡ್ರಿ ಇದು ಮುಂಡಗೋಡ ಊರು. ಸೊ ಇಲ್ಲಿಂದ ನಾನು ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ನಾವು ಇಲ್ಲೊಂದು ಹೋಟೆಲ್ದಾಗ ನಿಂತು ಊಟ ಪಾರ್ಸಲ್ ಕಟ್ಕೊಂಡಿವ್ರಿ. ಯಾಕಂದ್ರೆ ನಾವು ಹೋಗೋ ದಾರಿ ಭಾಳ ದೂರ ಇತ್ತು ಸ್ವಲ್ಪ. ಸೊ ಅದಕ್ಕೆ 12 ಗಂಟೆನೂ ಆಗಿತ್ತು. ಊಟ ಕಟ್ಕೊಂಡ್ವಿ. ಹಂಗೆ ಸ್ವಲ್ಪ ಮುಂದೆ ಬಂದ್ಮ್ಯಾಗ 2 ಗಂಟೆ ಆತ್ರಿ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ ಒಂದು ಕಡೆ. ಊಟಕ್ಕೆ ಎಲ್ಲರೂ ಜಾಗ ಸಿಗ್ತೈತೆ ಅಂತೇಳಿ. ಅಲ್ಲಿ ನೋಡ್ರಿ ನಮ್ಮ ಮಾತು ಜಾಗ ಹುಡ್ಕತ್ತಾರೆ. ಹಂಗೆ ನಾವು ಒಂದು ವಿಡಿಯೋ ಮಾಡ್ಕೊಂಡೆ, ಸೆಲ್ಫಿ ನಂದೆ. ವಿಡಿಯೋ ಎಲ್ಲ ಮಾಡ್ಕೊಂಡಾದ್ಮ್ಯಾಗ ಅವ್ರಿಗೆ ಜಾಗ ಸಿಕ್ತನ್ಸತ್ರಿ. ಅಲ್ಲಿ ಹೋಗಿ ಚಾಯ್ ಪಿಯೋದು ಎಲ್ಲ ಹಾಕಿ ಊಟಕ್ಕೆ ರೆಡಿ ಮಾಡಕತ್ರೆ. ಸೊ ನಾನು ಹಂಗೆ ಒಂದು ಸಣ್ಣ ವಿಡಿಯೋ ಮಾಡಿದೆ. ನೋಡಿ ರೊಟ್ಟಿ ಉಳ್ಳಾಗಡ್ಡಿ ಎಲ್ಲ ರೆಡಿ ಮಾಡಿ ಇಟ್ಟಾರೆ. ಸೊ ಊಟ ಮಾಡಿ ಎದ್ದು ಕಾಸ ಹೊಂಟಿವ್ರಿ ಇವಾಗ. ಮತ್ತು ನಮ್ಮ ಮಾಮ ನೋಡ್ರಿಲೆ ಚಾಯ್ ಪಿ ತೊಗೊಂಡು ಹೊಂಟಾರೆ. ಸೊ ಗಾಡಿಗೆಲ್ಲ ಮತ್ತೆ ಲಗೇಜ್ ತುಂಬಿಸಿ ಹೊಂಟ್ವಿ. ಹಂಗೆ ಬರ್ತಾ ಇವಾಗ ನಾವೆಲ್ಲಿ ಬಂದ್ವಿ ಅಂತಂದ್ರೆ ಸಿದ್ದಾಪುರ ಇದು. ಸಿದ್ದಾಪುರಿಂದ ನಾವು ಹೋಗ್ಬೇಕ್ರಿ ಆ ಊರಿಗೆ. ಹಂಗೆ ಮತ್ತು ನಾನು ಡ್ರೈವ್ ಮಾಡಕತ್ತೀನಿ. ನೋಡ್ರಿ ನಂದು ಡ್ರೈವಿಂಗ್ ಹೆಂಗೈತಿ. ನಿಮ್ಗೆ ಇಷ್ಟ ಆತನ್ರಿ ನನ್ನ ಡ್ರೈವಿಂಗ್. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸ್ವಾಗತ ಅಂತೇಳಿ. ಅದು ಹಿಂಗ ಮಾಡ್ಯಾರಿ ಬೋರ್ಡ್. ಹಿಂಗ್ ಮಾಡ್ಯಾರಿ ಅವ್ರ. ಸೊ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅನ್ಸತ್ರಿ ನಾ ಯಾವ ಪ್ಲೇಸಿಗೆ ಬಂದೇನಂತೆ. ಹೌದ್ರಿ, ನಾನಿವಾಗ ಬಂದಿದ್ದೆ ಜೋಗ್ ಫಾಲ್ಸಿಗೆ. ಜೋಗ್ ಫಾಲ್ಸ್ ನೋಡ್ಬೇಕಂತೇಳಿ ಮನೆಯಾಗೆಲ್ಲ ಆಸೆ ಪಟ್ರೆ. ಸೊ ಇವತ್ತು 1 ಡೇ ಟ್ರಿಪ್ ಅಂತೇಳಿ ಸಂಡೇ ಇತ್ತಲ್ಲ. ಸೊ ಅದಕ್ಕೋಸ್ಕರ ಜೋಗ್ ಫಾಲ್ಸಿಗೆ ಬಂದೇವ್ರಿ ನಾವು. ನೋಡ್ಬೇಕ್ರಿ ಇಲ್ಲಿ ನಮ್ಮ ಮಾವಾರ ಮತ್ತು ನಾವು ನಡ್ಕೊತ ಹೊಂಟೇವಿ. ಹಿಂದೆ ನಮ್ಮ ಮಮ್ಮಿ ನಮ್ಮ ಅಕ್ಕ ಬರತ್ತಾರೆ. ಇದೇನೋ ಸರ್ಕ್ಯೂಟ್ ಹೌಸ್ ಅಂತ ನೋಡ್ರಿ. ಜೋಗ್ ಫಾಲ್ಸ್ ಒಳಗೆ ಕಟ್ಟ್ಯಾರಿದ್ನ ಹೊಸದಾಗಿ ಸರ್ಕ್ಯೂಟ್ ಹೌಸ್ ಅಂತೇಳಿ ಕಟ್ಟಿದ್ದಾರೆ. ಸೊ ಹಂಗೆ ಮುಂದೆ ಬಂದ್ವಿ. ಆಲ್ರೆಡಿ ನಮ್ಮ ಅಪ್ಪಾರ ಲೇಟೋ ಒಂದು ಐಟಮ್ಸ್ ತೊಗೊಂಡಿದ್ರಿಪ್ಪ ತಿನ್ನಾಕ. ಏನಂತ ನೋಡಿದೆ, ಅದು ನೋಡ್ರಿ ಕೊಬ್ಬರಿ ಮಿಠಾಯಿ ತಿನ್ಕೊಂತ ಮುಂದೆ ಬಂದೆ. ವಾವ್, ನೋಡ್ರಿ ಇಲ್ಲೇ ನಿಮ್ಗೆ ಯಾವ ಪ್ಲೇಸ್ ತೋರಿಸ್ರಿ ಅಂತ ಹೇಳಿದ್ನಲ್ಲ ಆ ಪ್ಲೇಸಿಗೆ ಬಂದ್ವಿ ನಾವು ಇವಾಗ. ಜೋಗ್ ಫಾಲ್ಸ್ ಮಳೆ ಏನಷ್ಟಿಲ್ಲ ರೀ, ಬಟ್ ಪ್ಲೇಸ್ ಮಾತ್ರ ಹೆವಿ ಐತಲ್ರಿ. ಕ್ಲೈಮೇಟ್ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಐತಿ. ಎಲ್ಲ ಗುಡ್ಡ ಹೆವಿ ಅದಾವ. ಫಾಲ್ಸ್ ಸೌಂಡ್ ಕೇಳಿಸ್ಕೋಬೋದು ನೀವಿಲ್ಲೇ. ನೋಡ್ಬೋದು ನೀವು ಇಲ್ಲಿ. ಇದು ಫಾಲ್ಸ್ ಟೋಟಲ್ 950 ಅಡಿಯಿಂದ ಬೀಳತ್ತಂತ್ರಿ ನೀರಿಗೆ ಕೆಳಗಡೆ.
ಮಸ್ತ್ ಐತಿ. ಆಮ್ಯಾಗ ಇದ್ಲೆ ಬರಾಕ ನಮ್ಗೆ 2 ಜಾಗ ಅದ ರೀ. ಒಂದು ಜಾಗ ಇದೆ, ಇನ್ನೊಂದು ಜಾಗ ನಿಮ್ಗೆ ಆಮೇಲೆ ನಾನು ಅಲ್ಲಿ ಹೋಗ್ತೀನಿ ಅದನ್ನ ತೋರಿಸ್ತೀನಿ ರೀ. ಅಲ್ಲೇ ಮತ್ತೆ ಇಲ್ಲೇ ನೀವು ಫಾಲ್ಸ್ ನೋಡ್ಬೋದು. ಹಂಗೆ ನಾವು ಕೆಳಗೆ ಹೋಗಿ ಫಾಲ್ಸ್ ನೋಡ್ಬೇಕಂತ ಇದ್ದೀವಿ ರೀ, ಬಟ್ ನಮ್ಗೆ ಕೆಳಗೆ ಹೋಗಕ್ಕೆ ಬಿಡಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇನೋ ಮೊದಲ ಒಂದು 2-3 ಅನಾಹುತ ಆಗ್ಯಾವಂತ್ರಿ ಒಂದು 5 ವರ್ಷದಿಂದ. ಸೊ ಹಿಂಗಾಗಿ ಯಾರನ್ನೂ ಕೆಳಗೆ ಬಿಡಕ್ಕೆ ಅಲಾವ್ ಮಾಡತ್ತಿಲ್ಲ. ಇವಾಗ ನೋಡ್ರಿ ಗೇಟ್ ಹಾಕ್ಯಾರ. ಹಂಗೆ ಇಲ್ಲೊಂದು ಝೂಮ್ ಮಾಡ್ತವ್ರಿ ನೋಡ್ರಿ. ಇದು ನೋಡ್ರಿ, ಇದು ಮುಂಗಾರ್ಮಳೆ 2 ಆಗಿದ್ದ ಪ್ಲೇಸ್ ಅಂದ್ರಿ. ಮತ್ತು ಮುಂಗಾರ್ಮಳೆ 1 ಮತ್ತು 2 2 ಇಲ್ಲೇ ಆಗೈತಂದ್ರಿ. ಅದು ಸ್ಪಾಟ್ ಅಂತದ. ಸೊ ಆ ಸ್ಪಾಟ್ ನೋಡ್ಕೊಂಡು ನಾವು ಇನ್ನೊಂದು ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದು ಫಾಲ್ಸ್ ನೋಡೋ ಜಾಗ, ಆ ಕಡೆ ನಾವು ಹೊಂಟಿವ್ರಿ. ಈಗ ಮತ್ತೆ ಇಲ್ಲಿ ನೋಡ್ಬೋದು ನೀವು, ಒಂದು ಗಾರ್ಡನ್ ಐತಿ. ಈ ಗಾರ್ಡನ್ನ ಕುಂದ್ರಾಕದು ಏನು ಜಾಗ ಇಲ್ಲ, ಜಸ್ಟ್ ಹಂಗೆ ಫೋಟೋದು ಹೊಡ್ಕೊಳಕ್ಕೆ ಚಲೋ ಐತ್ರಿ ಈ ಜಾಗ. ಸೊ ಅಲ್ಲಿಂದ ಮತ್ತೆ ನಾವು ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ಇಲ್ಲಿ ನೋಡಬಹುದ್ರಿ ನೀವು ಎಷ್ಟು ಗಾಡಿ ನಿಂತಾವ ಇವತ್ತು ಅಂತೇಳಿ. ಇವತ್ತು ವೀಕೆಂಡ್ ಸಂಡೇ ಅಲ್ಲ, ಸೊ ಇಷ್ಟೆಲ್ಲ ಗಾಡಿ ಬಂದವ್ರಿ ಇವತ್ತು. ಸ್ವಲ್ಪ ಇವತ್ತು ಕ್ರೌಡ್ ಇತ್ರಿ. ಹಂಗೆ ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ಅವ್ರ ಮಕ್ಕಳಿಗೆ ಜ್ಯೂಸ್ ಮತ್ತು ನಮಗೆ ಐಸ್ ಕ್ರೀಮ್ ತೊಗೊಂಡೆ ಬರತಾಳೆ. ಸೊ ಹಂಗೆ ನಾವು ಮುಂದೆ ಹೊಂಟ್ವಿ. ಇಲ್ಲೊಂದು ಬೋರ್ಡ್ ಕಾಣಿಸ್ತೀರಿ ನಮ್ಗೆ, ಜೋಗ ಜಲಪಾತಕ್ಕೆ ಸುಸ್ವಾಗತ ಅಂತೇಳಿ. ಸೊ ಅಲ್ಲಿಂದ ನಾವು ಹಂಗೆ ಮುಂದೆ ಹೊಂಟ್ವಿ. ಸೊ ನಾವು ಸೆಕೆಂಡ್ ಸ್ಪಾಟಿಗೆ ಬಂದ್ವಿ. ಸೊ ಇಲ್ಲಿ ಏನೈತಿ ಅಂದ್ರೆ ಪಾರ್ಕಿಂಗಿಗೆ ದುಡ್ಡು ಕೊಡ್ಬೇಕ್ರಿ ಇಲ್ಲಿ. ಸೊ ನಾವು ಟೋಟಲ್ 6 ಜನ ಇದ್ವಿ. ಹಿಂಗಾಗಿ ನಮ್ಮ ಕಡೆ ಇವರು 110 ರೂಪಾಯಿ ತೊಗೊಂಡ್ರೆ, ವಿತ್ ಗಾಡಿ ಚಾರ್ಜು ಕರ್ಕೊಂಡು ಮನುಷ್ಯರಿಗೂ ಸೇರಿ 110 ರೂಪಾಯಿ ತೊಗೊಂಡ್ರೆ. ಸೊ ನಾವು ಅಲ್ಲಿ ದುಡ್ಡು ಕೊಟ್ವಿ. ದುಡ್ಡು ಕೊಟ್ಕಾಸ್ ಹಂಗೆ ಮುಂದೆ ಪಾರ್ಕಿಂಗ್ ಮಾಡಕ್ಕಂತ ಹೋದ್ರಿ ಜಾಗಕ್ಕೆ. ಅಲ್ಲೊಂದು ಕಡೆ ಗಾಡಿ ನಾವು ಪಾರ್ಕ್ ಮಾಡಿದ್ವಿ. ಇಲ್ಲಿ ನೋಡ್ರಿ ನೀವು ಎಷ್ಟು ಕ್ರೌಡ್ ಐತಿ ನೋಡ್ಬೋದು. ಗಾಡಿನೂ ಭಾಳ ಬಂದಿದ್ದು ರೀ ಇವತ್ತು. ಯಾಕಂದ್ರೆ ಸಂಡೇ ಅಲ್ಲ, ಯೂಶಲಿ ಕ್ರೌಡ್ ಇದ್ದೇ ಇರ್ತೈತಿ. ನೀವೇನಾದ್ರು ಪ್ಲ್ಯಾನ್ ಮಾಡಿದ್ರೆ ಸಂಡೇ ಬಿಟ್ಟು ಮಿಡ್ ವೀಕ್ ಒಳಗೆ ಪ್ಲ್ಯಾನ್ ಮಾಡಿರಿ. ಸೊ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ನೋಡ್ರಿ ದೂರಿಂದ ವ್ಯೂ ನೋಡ್ಬೋದಿಲ್ಲೇ. ಇಲ್ಲಿ ಫಾಲ್ಸ್ ಮತ್ತೆ ಕಾಣತ್ತಿದ್ ನಿಮಗೆ. ನಾವು ಹೋಗಿದ್ದು ಫಾಲ್ಸ್ ಆದ್ರಿ, ಅಲ್ಲಿ ಕೈ ಮಾಡಿ ತೋರ್ಸತ್ತೀನಿ ನೋಡೋಣ, ಜೂಮ್ ಮಾಡ್ತೀನಿ ನೋಡ್ರಿ. ಹಾಂ, ನಾವು ಆವಾಗ ಫಸ್ಟ್ ಹೋಗಿದ್ವಲ್ಲ ಅದು ಪ್ಲೇಸ್ ರೀ ಅದು. ನಾವು ಅಲ್ಲಿ ನಿಂತು ಫಸ್ಟ್ ಫಾಲ್ಸ್ ನೋಡಿದ್ವಿ. ಇವಾಗ ನಾವು ಈ ಕಡೆ ಬಂದೇವಿ ನೋಡ್ರಿ, ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಅಲ್ಲಿಂದ ಯಾವ ಟೈಪ್ ವ್ಯೂ ಕಾಣ್ತೈತಿ, ಇಲ್ಲಿಂದ ಯಾವ ಟೈಪ್ ವ್ಯೂ ಕಾಣ್ತೈತಿ ನೀವು ನೋಡಬಹುದು. ಯಾಕೋ ನೀರು ಅಷ್ಟು ಬಂದಿಲ್ಲ ನೋಡ್ರಿ. ನಾವು ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಅಷ್ಟು ನೀರು ಇರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನಮಗೆ. ಏನು ಮಾಡಕ್ಕೆ ಬರಲ್ಲ ರೀ, ಯಾಕಂದ್ರೆ ಮಳೆ ಬಂದ್ರೆ ಫಾಲ್ಸ್ ತುಂಬ್ತಾವ. ಮಳಿನೇ ಬಂದಿಲ್ಲ ಅಂದ್ರೆ ಎಲ್ಲ ಫಾಲ್ಸ್ ತುಂಬಬೇಕು. ಇಷ್ಟರ ನಮ್ಗೆ ಸಿಕ್ಕಿದ್ದ ಸೌಭಾಗ್ಯ ರೀ ನೋಡಕ್ಕೆ. ಸೊ ನಾವು ಇಲ್ಲಿ ನೋಡ್ಬೋದು ಯಾವ ಟೈಪ್ ಕ್ರೌಡ್ ಐತಿ ಅಂತೇಳಿ. ಅಷ್ಟೊತ್ತಿಗೆ ಮಳೆ ಒಂದು ಬಂದ್ಬಿಡ್ತೆ. ಮಳೆ ಬಂದ್ರೂ ಜನ ಕೊಡಿ ಏರಿಸಿ ಅಲ್ಲೇ ಮತ್ತೆ ನಿಂತಿರಿ ಫಾಲ್ಸ್ ನೋಡಕ್ಕೆ. ಸೊ ಮಳೆ ಒಳಗೂ ಫಾಲ್ಸ್ ಯಾವ ಟೈಪ್ ಕಾಣತ್ತಂತ ನೀವು ಇಲ್ಲಿ ನೋಡ್ಬೋದು. ನಾನು ನಿಮ್ಗೆ ಝೂಮ್ ಮಾಡಿ ತೋರ್ಸತ್ತೀನಿ. ಹಂಗೆ ಒಂದು ಇನ್ನೊಂದ್ಸಲ ಲುಕ್ ಹಾಕೊಂಬರ್ರಿ. ನೋಡ್ರಿ, ಇದು ದೂರಿಂದ ತೋರ್ಸತ್ತೀನಿ. ಕೆಳಗೆ ಕಾಣತ್ತಲ್ಲ, ಆ ನೀರೆಲ್ಲ ಹೋಗಿ ಅಲ್ಲಿ ಸ್ಟೋರ್ ಆಗತ್ತೆ ರೀ ಕೆಳಗಡೆ ಕಾಣ್ಬೋದು ನಿಮ್ಗೆ. ಹಾಂ, ಅಲ್ಲಿ ನೀರು ಹೋಗಿ ಸ್ಟೋರ್ ಆಗ್ತೈತಿ. ಸೊ ಇದೊಂದು ಫುಲ್ ವೈಡ್ ಆ್ಯಂಗಲ್ ತೊಗೊಂಡಿನಿ. ಹಂಗೆ ನಾವು ಒಂದು ಸೆಲ್ಫಿ ತಗೊಂಡೆ ಫೋಟೋ. ಹಂಗೆ ಒಂದು ಫೋಟೋ ಇರ್ಲಪ್ಪ, ವಿಡಿಯೋ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಸಣ್ಣದಾಗಿ. ಮಳೆ ಬರತ್ತಿತ್ತು, ಅದ್ರೊಳಗೆ ವಿಡಿಯೋ ಮಾಡೀನಿ. ಕ್ರೌಡ್ ಅಂತೂ ಭಾಳ ಇತ್ತು ರೀ. ಅದೇ ಕ್ರೌಡ್ ಒಳಗೆ ನಮ್ಮ ಮಕ್ಕಳದು ಹೋಗಿ ಒಂದು ಫೋಟೋ ತಗೊಂಡ್ರಿ ಅವರು. ಯಾಕಂದ್ರೆ ಬಂದೇ ಒಂದು ಪ್ರೂಫ್ ಬೇಕಲ್ಲ. ಸೊ ಹಂಗೆ ಅವ್ರು ಒಂದು ಫೋಟೋ ತಗೊಂಡ್ರೆ. ನಾನು ಅದ ಒಂದು ಸಣ್ಣ ಗ್ಯಾಪ್ ಒಳಗೆ ಮತ್ತೊಂದ್ಸಲ ವಿಡಿಯೋ ಮಾಡ್ಕೊಂಡೆ ಫಾಲ್ಸಿಂದ. ಇಲ್ಲಿ ನೋಡ್ರಿ, ನಮ್ಮ ಹೀರೋ ಅಳಾತನ. ಯಾಕೆ ಅಳತಾನಪ್ಪ ಅಂತಂದ್ರೆ ಇವಂದೇನು ಚಪ್ಪಲಿಂದ ಒಂದು ಸ್ಟಿಕ್ಕರ್ ಕಳೆದೈತಂತ್ರಿ. ಆ ಕಡೆ ಚಪ್ಪಲ್ನಾಗ ಐತಂತೆ, ಈ ಕಡೆ ಚಪ್ಪಲ್ನಾಗ ಇಲ್ಲಂತ, ಅದು ಕಳೀತಂತೆ. ಅದಕ್ಕೆಲ್ಲ ಹುಡುಕಾಡಕತ್ತ. ಸೊ ಫೈನಲಿ ಅದು ಕಾರ್ ಒಳಗೆ ಬಿದ್ದೈತ್ರಿ. ಆಮೇಲೆ ಅದನ್ನ ನಮ್ಮ ಅಪ್ಪಾರ ಹುಡುಕಿ ಕೊಟ್ರ ಅವಂಗ. ಹುಡುಕಿ ಕೊಟ್ಟ ಮ್ಯಾಗ ಅಣ್ಣ ಮತ್ ನಕ್ಕೊಂತ ಗಾಡಿಯಾಗ ಬಂದು ಕುಂತ. ಅಲ್ಲಿಂದ ಮತ್ ನಾವ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಮತ್ ವಾಪಸ್ ಹೊಂಟಿವ್ರಿ. ಸೊ ಇಲ್ಲಿ ನದಿ ನೋಡಬಹುದು ನೀವು. ಇದ ನದಿ ನೋಡ್ರಿ, ಇದ ನದಿ ನೀರ ಅಲ್ಲಿ ಹೋಗಿ ಫಾಲ್ಸ್ ಇಂತ್ರ ಕೆಳಗೆ ಬೀಳತ್ರಿ. ಇಲ್ಲಿ ಕಾಣತ್ತಲ್ಲ, ಇದ ನದಿ ನೀರು ಅದು ಬೀಳೋದಲ್ಲೇ. ಹಾ, ನಾವ್ ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕ್ರಿ. ಲೆಫ್ಟಿಗೆ ಹೋದ್ವಿ ಅಂದ್ರ ನಮಗ ನಾವ್ ಯಾವ ಊರಿಂದ ಬಂದ್ವಲ್ಲ ಆ ಊರ್ ನಮ್ಗೆ ಸಿಗ್ತೈತಿ.
ಅಂದ್ರೆ ಬಿಸಿ ಬಿಸಿ ಇಲ್ಲ ಅಂತ ಬಿಸಿ ಇಲ್ಲ ಅಂತ ಅಲ್ಲಿಂದ ಸೀದಾ ನಾವು ಶಿರ್ಸಿಗೆ ಬಂದ್ವಿ. ಶಿರ್ಸಿ ಒಳಗೆ ನೋಡಬಹುದು ನೀವು, ಮಳಿ ಭಾಳ ಐತಿ. ಹಂಗ ಒಂದ್ ಕಡೆ ನಾವು ನಿಂತ ಚಾ ಕುಡಿದ್ರಪ್ಪ ಅಂತೇಳಿ ಚಾ ಕುಡಿಯಾಕಂತ ಒಂದು ಚಾ ಅಂಗಡಿ ಕಡೆ ನಿಂತೀವ್ರಿ. ಹಂಗ ಚಾ ಅಂಗಡಿ ಒಳಗೆ ಹೋದ್ವಿ. ಚಾ ಅಂಗಡಿ ಒಳಗೆ ಹೋಗಿ ಚಾ ಆರ್ಡರ್ ಮಾಡಿದ್ವಿ. ಕೇಟಿ ಬಂತ್ರಿ, ಅದ್ರ ಜೊತೆ ಮೆಣಸಿನಕಾಯಿನೂ ತಿಂದ್ವಿ. ತಿಂದ್ಕಾಸ ನಡಿಯಪ್ಪ ಇವತ್ತಿನ ಟ್ರಿಪ್ ಮುಗಿತಂತೇಳಿ ಮತ್ತೆ ಗಾಡಿ ಹತ್ತಿ ಊರಿಗೆ ಧಾರವಾಡಕ್ಕೆ 10 ಗಂಟೆಗೆ ಬಂದ್ವಿ. ಅಲ್ಲಿಂದ ನಮ್ಮ ಮಾಮಾರ ಅವ್ರ ಮನೆಗೆ ಅವ್ರ ಗಾಡಿ ತೊಗೊಂಡು ಹೋದ್ರೆ ನಾವು ನಮ್ಮ ಮನೆಗೆ ನಮ್ಮ ಗಾಡಿ ತೊಗೊಂಡು ಬಂದ್ವಿ. ನೋಡ್ರಿಪ್ಪ, ಇಷ್ಟ ನೋಡ್ರಿಪ್ಪ ಇವತ್ತಿನ ವ್ಲಾಗ್.